ಬಿಸಿ ಬಿಸಿ ಉಪ್ಪಿಟ್ಟು ರೆಡಿಯಾಗಿದೆ. ಇವಾಗ ಸ್ವಲ್ಪ ಕಡಲೆಬೇಳೆ ಸೀದೋಯ್ತು, ಏನು ಮಾಡೋದು ಕಾಣಿಸ್ತಿಲ್ಲ. ಅದು ಒಗ್ಗರಣೆ ಹಾಕ್ಬೇಕಾದ್ರೆ ಮುಂದೆ ಈ ಕಡೆ ಚೆನ್ನಾಗೈತೆ ಇದಕ್ಕಿಂತ. ಬಟ್ಟೆ ಮಾಡ್ತಿದ್ದೀರಾ, ನಿಮ್ಮ ವಿಡಿಯೋಗಳನ್ನೆಲ್ಲ ನೋಡ್ತೀವಿ ಅಂದಾಗ ನಾನು ಯಾವುದೋ ಒಂದು ಹಳೆ ನೆನಪಿಗೆ ಹೋಗ್ತೀನಿ. ನನ್ನ ಸಿಚುವೇಶನ್ ಹಿಂಗೆ ಇತ್ತಲ್ವಾ, ಸೊ ಆ ಸಿಚುವೇಶನಿಂದ ಹೆಂಗೆ ಹೊರಗಡೆ ಬಂದೆ, ಹೆಂಗೆ ಮನೆ ಚೇಂಜ್ ಮಾಡ್ಕೊಂಡೆ, ಮತ್ತು ಈ ಎರಡನೇ ಮನೆಗೆ ಬಂದಾಗ ಯಾವ್ಯಾವ ಥರ ಪರಿಸ್ಥಿತಿ ಇತ್ತು, ಫಸ್ಟ್ನೇ ಮನೆಗೆ ಹೋದಾಗ ಯಾವ ಥರ ಪರಿಸ್ಥಿತಿ ಇತ್ತು. ಸೊ ಯಾವುದೇ ಒಂದು ವಸ್ತು ಇಲ್ಲದೇ ಒಂದು ಖಾಲಿ ಮನೆಗೆ ಹೋಗಿದ್ದು ನಾನು. ಆಸ್ಪತ್ರೆ ಅವ್ನಿಗೆ ಹೇಳಿರೋ ಕೆಲಸ ಮಾಡಕ್ಕೆ ಹೇಳ್ರಿ. ಇಲ್ಲೇ ಕೇಳಿಸ್ಕೊತಾವ್ರೆ, ಲೌಡ್ ಸ್ಪೀಕರ್ ಎಲ್ಲ ಐತೆ. ಅದೇ 3 times 3 language ಕಾಪಿ ರೈಟಿಂಗ್ ಬರೀಬೇಕು ಒಂದೊಂದು ಪೇಜ್. ಬರೀ ಹೋಗಿ ನಾನು ಆಮೇಲೆ 2 to 13 2 to 12 ಅವನಿಗಷ್ಟೇ ಬರೀಬೇಕು. ಟೇಬಲ್ಸ್ ಬರೀಬೇಕು 3 times. ತುಂಬಾ ಕಷ್ಟಪಟ್ಟನಪ್ಪ ನಾನು. ಆ ರೇಷನ್ ಕಾರ್ಡ್ನ ಡಿಲೀಟು ಮಾಡ್ಸಕ್ಕೆ ಬರ್ತಿಲ್ಲ, ಅಪ್ರೂವ್ ಮಾಡ್ಸಕ್ಕೆ ಬರ್ತಿಲ್ಲ. ಹೋದ್ರೆ ಮಾಯಸಂದ್ರ ಆನೆಕಲ್ ಹತ್ರ ಹೋಗ್ಬೇಕು. ಸೊ ಸಿಕ್ಕಾಪಟ್ಟೆ ದೂರ, ಅದಕ್ಕೆ ಬೇರೆ ಕಾರು ಇಲ್ಲ ಆಟೋ ಮಾಡ್ಕೊಂಡು ವೇಸ್ಟ್ ಆಗುತ್ತೆ ನನಗೆ. ಸೊ ಹಂಗಾಗಿ ಉಪ್ಪಿಟ್ಟಿಗೆಲ್ಲ ಹೆಚ್ಚಿಡಕ್ಕೆ ಹೇಳಿದೆ. ನೋಡಿದ್ರೆ ಉಪ್ಪಿಟ್ಟೆ ಮಾಡೋಕ್ಕೆ ಎದ್ದಿಲ್ಲ. ಟೈಮಾಗಿ ಎದ್ಬಿಟ್ಟು ಪೂರಿ ಬೇರೆ ಹೊರಗಡೆ ತಗೊಂಡೋಗ್ತೀನಪ್ಪ ಅಂತ ಹೇಳ್ಬಿಟ್ಟು ಇವತ್ತು ಎದ್ದಿದೆ 8:20. ಇನ್ನು ಅವ್ನು ರೆಡಿ ಮಾಡಿ ಕಳಿಸೋತಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೊರಗಡೆ ಪೂರಿ ತರಿಸಿ ಬಾಕ್ಸಿಗೆ ಕೊಟ್ಟು ಕಳಿಸ್ಬಿಟ್ಟೆ. ಇವಾಗ ಒಂದು ಕೆಲಸ ಇದೆ, ಅದೇನು ಕೆಲಸ ಅಂತ ಹೇಳ್ತೀನಿ ನಾನು. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಎದ್ದು ಏನು ಮಾಡಿಲ್ಲ ಅಷ್ಟೇ ಇವತ್ತು. ದಿನ ಹೇಳ್ತಾಯಿದ್ದೆ ನಾನು ಬೆಳಗ್ಗೆನೇ ಎದ್ದು ಅದು ಮಾಡಿದೆ ಇದು ಮಾಡಿದೆ ಅಂತ. ಇವತ್ತು ಏನು ಮಾಡಿಲ್ಲ. ಪೂರಿ ಹೋಟೆಲಿಗೆ ತಗೊಂಡು ಹೋದ. ಸೊ ಇವಾಗ ಉಪ್ಪಿಟ್ಟಿಗೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ಲೇಟಾಗಿದ್ದಿದ್ದ ಕಾರಣಕ್ಕೆ ಪೂರಿಗೆ ಏನು ಟಿಫನ್ನು ಇದು ಮಾಡೋಕ್ಕಾಗಲಿಲ್ಲ. ಹೊರಗಡೆನೇ ತಿನ್ಕೊಂಡು ಹೋಗಪ್ಪ ಅಂತ ಹೇಳಿ ಕಳಿಸ್ಬಿಟ್ಟೆ. ಹಾಗಾಗಿ ಬಾಕ್ಸಿಗೆ ಪೂರಿನ ಇದು ಮಾಡಿದ್ದಾಯಿತು. ಪೂರಿ ತರಿಸಿ ಅದನ್ನು ಬಾಕ್ಸಿಗೆ ಹಾಕಿ ಆಟೋ ಬುಕ್ ಮಾಡಿ ಕಳಿಸ್ದೆ. ಉಪ್ಪಿಟ್ಟಿಗೆಲ್ಲ ಉತ್ತರಿಸಿಡಕ್ಕೆ ಹೇಳ್ಬಿಟ್ಟಿದ್ದೆ, ಇನ್ನೊಂದು ಸ್ವಲ್ಪ ಅದು ವೇಸ್ಟ್ ಆಗಿಬಿಡುತ್ತೆ ಅಂತ. ನಾನು ಎದ್ದು ಏನೂ ಮಾಡೋಕ್ಕಾಗಲಿಲ್ಲ. ಇನ್ನೊಂದೆರಡು ಕೆಲಸಗಳಿದ್ದಾವೆ. ಬೆಂಗಳೂರಿಗೆ ಹೋಗಿ ಸ್ವಲ್ಪ ಆಧಾರ್ ಅಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ಕೋಬೇಕು. ಚೇಂಜ್ ಮಾಡಿಸ್ಕೊಂಡ್ರೆ ಏನು ಉಪಯೋಗ ಅಂತ ಅಂದರೆ, ಒಂದು BPL ಕಾರ್ಡ್ಗೆ ಯೂಸ್ ಆಗುತ್ತೆ, ಇನ್ನೊಂದು ನನಗೆ ಪೆನ್ಷನ್ ನಿಂತೋಗಿ 2 ವರ್ಷದ ಮೇಲಾಯಿತು. ಸೊ ಅದಕ್ಕೂ ಕೂಡ ಯೂಸ್ ಆಗುತ್ತೆ. ಯಾರೊಬ್ರು ಹೆಲ್ಪ್ ಮಾಡ್ತೀನಿ, ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡಿಸ್ಕೊಳ್ಳಿ, ಮೊದಲಿದ್ದಿದ್ದು ಅಡ್ರೆಸ್ಸಿಗೆ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಚೇಂಜ್ ಮಾಡಿಸೋಣ ಅಂತ ಪ್ಲಾನಿಂಗ್ ಇದೆ. ಅದಕ್ಕೆ ಹೋಗ್ಬೇಕು ಇವಾಗ. ಸೊ ಅಷ್ಟರಲ್ಲಿ ತಿಂಡಿ ಮಾಡೋಣ ಅಂತ ಬಂದೆ. ಆಮೇಲೆ ಏನೋ ವಿಷಯ ಇದೆ, ಇದು ಒಗ್ಗರಣೆ ಹಾಕ್ತೀನಿ. ಸಿಗುತ್ತೆ ಇನ್ನೊಂದು ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತ. ರೇಷನ್ ಕಾರ್ಡು ಎಲ್ಲ ಕಡೆ ಕೇಳ್ತಾರೆ ನನಗೆ, ಯಾಕಂದರೆ ಫಿಸಿಕಲಿ ಈ ಥರ ಆಗಿರೋದ್ರಿಂದ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದು ಕೂಡ ತುಂಬ ಉಪಯೋಗ ಇದೆ. ಅದಕ್ಕೆ ಎಲ್ಲಿ ರೇಷನ್ ಕಾರ್ಡ್ ಯಾವುದೋ ಮಾಡಿಸ್ಬಿಟ್ಟು ಯಾವುದೋ ಕಾಲದಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ಹೆಂಗೋ ಮಾಡೋಕ್ಕೋಗಿ ಹೆಂಗೆಂಗೋ ಮಾಡಿ ರೇಷನ್ ಕಾರ್ಡ್ನ ಹಾಳು ಮಾಡಿಬಿಟ್ಟ. ಸೊ ಅದೇನಾಗಿದೆ, ಆನೆಕಲ್ ಮಾಯಸಂದ್ರ ಹತ್ರ ಹೋಗ್ಬಿಟ್ಟಿತ್ತು. ಸೊ ಅದನ್ನು ಅಪ್ರೂವ್ ಮಾಡೋಕ್ಕಾಗ್ತಿಲ್ಲ, ಡಿಲೀಟು ಮಾಡೋಕ್ಕೆ ಬರ್ತಾಯಿಲ್ಲ. ಹಂಗಾಗ್ಬಿಟ್ಟು ರೇಷನ್ ಕಾರ್ಡ್ ಹಾಳಾಯಿತು. ಈ 3 ವರ್ಷದಲ್ಲಿ ತುಂಬ ಕಷ್ಟಪಟ್ಟನಪ್ಪ ನಾನು. ಆ ರೇಷನ್ ಕಾರ್ಡ್ನ ಡಿಲೀಟು ಮಾಡ್ಸೋಕ್ಕೆ ಬರ್ತಿಲ್ಲ, ಅಪ್ರೂವ್ ಮಾಡ್ಸೋಕ್ಕೆ ಬರ್ತಿಲ್ಲ. ಹೋದರೆ ಮಾಯಸಂದ್ರ ಆನೆಕಲ್ ಹತ್ರ ಹೋಗ್ಬೇಕು. ಸೊ ಸಿಕ್ಕಾಪಟ್ಟೆ ದೂರ, ಅದಕ್ಕೆ ಬೇರೆ ಕಾರು ಇಲ್ಲ ಆಟೋ ಮಾಡ್ಕೊಂಡು ವೇಸ್ಟ್ ಆಗುತ್ತೆ ನನಗೆ. ಸೊ ಹಂಗಾಗಿ
ರೇಷನ್ ಕಾರ್ಡ್ ಲೈಫೇ ಹಾಳಾಗ್ಬಿಡ್ತು. ಸೊ ಇವಾಗ ಮೊನ್ನೆ ಯಾರೋ ಕೊಟ್ಟಿದ್ದು ಒಂದು ಧೈರ್ಯದಿಂದ ರೇಷನ್ ಕಾರ್ಡ್ನ 650 ರೂಪಾಯಿ ಕೊಟ್ಬಿಟ್ಟು ಡಿಲೀಟ್ ಮಾಡಿಸ್ದೆ. ಸೊ ಹಳೇದು ಹೋಗ್ಬಿಡ್ಲಿ ಅದಾಗಿ ಮತ್ತೆ ಪೂರ್ವಿದು ನಂದು ಮಾಡಿಸ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಅದು ಒಂದು ತಲೆನೋವು ತೊಲಗ್ತು ಅಂತ ಹೇಳ್ಬಿಟ್ಟು ಡಿಲೀಟ್ ಮಾಡಿಸ್ಬಿಟ್ಟೆ ರೇಷನ್ ಕಾರ್ಡು. ಸೊ ಇವಾಗ ಹೊಸದಾಗಿ ರೇಷನ್ ಕಾರ್ಡು ಬಿಟ್ಟರೆ ಅಪ್ಲೈ ಮಾಡಬೇಕು. ಸೊ ರೇಷನ್ ಕಾರ್ಡು ಮತ್ತು ಪೆನ್ಷನ್ನು ತುಂಬ ಉಪಯೋಗ ಇದೆ. ಇದು ಎರಡೂ ನನ್ನ ಹತ್ರ ಇಲ್ಲ. ಸೊ ನೀವು ನಂಬಲ್ಲ, ಅದು ಎಷ್ಟು ವರ್ಷ ಆಯಿತು ಗೊತ್ತಿಲ್ಲ, ನಾನು ವೋಟ್ ಕೂಡ ಹಾಕಿಲ್ಲ. ಯಾಕಂದರೆ ನಂದು ಇದನ್ನು ಮಾಡಿಸ್ಕೊಳ್ಳೋಕ್ಕೆ ಎಲೆಕ್ಷನ್ ಕಾರ್ಡ್ದು ಮಾಡಿಸ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಸೊ ಮೊನ್ನೆ ಅಷ್ಟೇ ಏನೋ ಕಷ್ಟ ಬಿದ್ದು ಮಾಡಿಸ್ಕೊಳ್ಳೋಕ್ಕೆ ಅದು ಕಾರ್ಡ್ ಬಂತು ನನಗೆ. ಬಟ್ ಅದು ಬೇರೆ ಅಡ್ರೆಸ್ಸಲ್ಲಿದೆ. ಎಲ್ಲೇನು ಮಾಡಬೇಕು ಗೊತ್ತಿಲ್ಲ. ಅದೇನೋ ಹೇಳ್ತಾರಲ್ಲ, ಎಲ್ಲಿಗೋ ದಾರಿ ಯಾವುದೋ ಪಯಣ ಅಂತ, ಆ ಹಾಡು ಹೇಳೋಕ್ಕೆ ಬರ್ತಲ್ಲ ನನಗೆ. ಸೊ ಹಂಗಾಗಿದ್ರೆ ಒಂದು ಪರಿಸ್ಥಿತಿ, ಎಲ್ಲಿದ್ದೀನೋ ಏನು ಮಾಡ್ತಾಯಿದ್ದೀನೋ, ಯಾರು ನನಗೆ ಸಂಬಂಧಿಕರು ಅಂತ ಹೇಳ್ಕೋಬೇಕು, ಯಾರು ಇಲ್ಲ ಅಂತ ಹೇಳ್ಕೋಬೇಕು, ಯಾವ ಹಳೆಗೂ ಏನೂ ಗೊತ್ತಿಲ್ಲ. ಹೋಗೋದು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಇದ್ದೀನಿ. ಬಿಟ್ಟರೆ ಲೈಫಲ್ಲಿ ಇನ್ನೇನು ಹೇಳ್ಕೊಳ್ಳೋಂಥದ್ದು ಏನೂ ಇಲ್ಲ ನಿನಗೆ. ನನ್ನ ಮಗ ಒಬ್ಬ ಇದ್ದಾನೆ, ಅದು ಬಿಟ್ಟರೆ ಸೋಷಿಯಲ್ ಮೀಡಿಯಾ ಅದು ಕೂಡ ಏನೇನೇ ಅವರು ಪರಿಚಯ ಆಗಿ ಸ್ವಲ್ಪ ಎಲ್ಲಿ ಮಾಡಿ ಇಷ್ಟೇ ಹೇಳ್ಕೋಬೇಕು. ಅಂದರೆ ಇವಾಗ ಫ್ಯಾಮಿಲಿ ಅಂತ ಇರೋದು ಸೋಷಿಯಲ್ ಮೀಡಿಯಾ ಬಿಟ್ಟರೆ ಇನ್ಯಾವ ಫ್ಯಾಮಿಲಿನೂ ಇಲ್ಲ ನನಗೆ. ಎಷ್ಟೋ ಜನ ಗೊತ್ತು ಗುರಿ ಇಲ್ದವರೆಲ್ಲ ಹೆಲ್ಪ್ ಮಾಡಿದ್ದಾರೆ ಅಂದರೆ ಅದು ಸೋಷಿಯಲ್ ಮೀಡಿಯಾದಿಂದ ಮಾತ್ರ. ಎಲ್ಲೋ ಮೂಲೆಯಲ್ಲಿದ್ದಪ್ಪ, ಹೆಂಗೆ ಅಂದರೆ ಬಾವಿ ಒಳಗೆ ಕಪ್ಪೆ ಇರುತ್ತಲ್ಲ, ಆ ಥರ ನನ್ನ ಒಂದು ಸಿಚುವೇಶನು. ಸೊ ಏನು ಮಾಡ್ತೀನಿ, ನಾನೀಗ ಸೋಷಿಯಲ್ ಮೀಡಿಯಾಗೆ ಬರ್ತೀನಿ, ವೀಡಿಯೋಸ್ ಮಾಡ್ತೀನಿ, ನಾನು ಏನೆಲ್ಲ ಮಾಡ್ತಿದ್ದೀನಿ ಅಂತ. ಯಾಕೋ ಗೊತ್ತಿಲ್ಲ, ನೆಗಡಿ, ಕೆಮ್ಮು, ಕಫ ಎಲ್ಲ ಆಗ್ಬಿಟ್ಟೈತೆ. ಅವಾಗಿನ ಜೀವನ ನೆನಪಿಸ್ಕೊಂಡ್ರೆ ಒಂಥರ ಇದಾಗುತ್ತಪ್ಪ. ಎಷ್ಟೆಲ್ಲ ಬಡತನ ಇರ್ತಿತ್ತು, ಒಂದು ಎಣ್ಣೆ ಕೂಡ ಇರ್ತಿರ್ಲಿಲ್ಲ ಒಗ್ಗರಣೆ ಹಾಕೋದಕ್ಕೆ. ಸೊ ಸಡನ್ಲಿ ಒಂದು ಟೊಮೊಟೊನ ಈರುಳ್ಳಿ ಬೇಕು ಅಂದ್ರೂ ಆಗ್ತಾ ಇರಲಿಲ್ಲ ತರೋದಕ್ಕೆ ಸಡನ್ಲಿ. ಸೊ ಅಂಥ ಒಂದು ಸಿಚುವೇಶನು. ಸೊ ಇವತ್ತು ಈ ಪರಿಸ್ಥಿತಿಲಿದ್ದು ಅದು ಹೆಂಗೆ ಬರುತ್ತಾ ಇದ್ದೀನಿ ಅಂತ ಅನಿಸುತ್ತಪ್ಪ ನನಗೆ. ಆವಾಗ ಕೈಕಾಲು ಚೆನ್ನಾಗಿದ್ರು, ಬಡತನ ಹಂಗಿರ್ತಿತ್ತು, ಅವಾಗ ಬದುಕೋದೇ ಕಷ್ಟ ಆಗ್ತಿತ್ತು. ಸೊ ಇವಾಗ ನಾನು ವೀಲ್ಚೇರಲ್ಲಿ ಇದ್ದೀನಿ, ಬಟ್ ಅದು ಹೆಂಗೆ ಬದುಕ್ತಾ ಇದ್ದೀನಿ ಅನ್ನೋದು ಒಂದು ಕಡೆ ನನಗೆ ಆಶ್ಚರ್ಯ ಆಗುತ್ತೆ. ಸೊ ವೀಲ್ಚೇರಲ್ಲಿ ಇದ್ಕೊಂಡು ಈಗ ನನ್ನನ್ನು ನಾನು ನೋಡ್ಕೊಳ್ಳೋದೇ ಕಷ್ಟ, ಬೆಡ್ ರಿಡನು. ಸೊ ಈ ಪರಿಸ್ಥಿತಿಲಿ ಮನೆ ನಿಭಾಯಿಸ್ಕೊಂಡು, ಈಗ ಮಗ ಕೂಡ ಜೊತೆಗೆ ಬಂದಿದ್ದಾನೆ, ಅವನದು ಒಂದು ನಿಭಾಯಿಸ್ಕೊಂಡು ಬದುಕೋದಿದೆಯಲ್ಲ, ಎಷ್ಟು ದೊಡ್ಡ ಸ್ಟ್ರಗಲ್ ಅಂತ ಅನ್ನಿಸ್ತಾ ಇದೆ ನನಗೆ. ತುಂಬ ಜನ ನನ್ನ ಮುಂದೆ ಹೇಳ್ತಾರೆ, ನೀವು ಒಬ್ಬರೇ ಬದುಕೋದಲ್ಲದೆ ನಿಮ್ಮ ಮಗನ್ನ ನೋಡ್ಕೊಂಡು ಬದುಕ್ತಿದ್ದೀರಾ, ತುಂಬ ಗ್ರೇಟ್ ಅಂತ. ಅವ್ರು ಹೇಳುವಾಗ ನಂಗೆ ಅರ್ಥ ಆಗೋಲ್ಲ, ಬಟ್ ಡೀಪಾಗಿ ಹೇಳ್ತಾರೆ ನೋಡಿ ನನ್ನ ಮೈಂಡಿಗೆ ಬಂದು. ನೀವು ಈ ಥರ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ನಿಮ್ಮ ವೀಡಿಯೋಗಳ್ನೆಲ್ಲ ನೋಡ್ತೀವಿ ಅಂದಾಗ ನಾನು ಯಾವುದೋ ಒಂದು ಹಳೆ ನೆನಪಿಗೆ ಹೋಗ್ತೀನಿ. ನನ್ನ ಸಿಚುವೇಶನ್ ಹಿಂಗೆ ಇತ್ತಲ್ವಾ. ಸೊ ಆ ಸಿಚುವೇಶನಿಂದ ಹೆಂಗೆ ಹೊರಗಡೆ ಬಂದೆ, ಹೆಂಗೆ ಮನೆ ಚೇಂಜ್ ಮಾಡ್ಕೊಂಡೆ, ಮತ್ತು ಈ ಎರಡನೇ ಮನೆಗೆ ಬಂದಾಗ ಯಾವ್ಯಾವ ಥರ ಪರಿಸ್ಥಿತಿ ಇತ್ತು, ಫಸ್ಟ್ನೇ ಮನೆಗೆ ಹೋದಾಗ ಯಾವ ಥರ ಪರಿಸ್ಥಿತಿ ಇತ್ತು. ಸೊ ಯಾವುದೇ ಒಂದು ವಸ್ತು ಇಲ್ಲದೇ ಒಂದು ಖಾಲಿ ಮನೆಗೆ ಹೋಗಿದ್ದು ನಾನು. ಆಸ್ಪತ್ರೆಯಿಂದ ಡೈರೆಕ್ಟಾಗಿ ಹೋಗಿರುವಂಥ ಒಂದು ಮನೆ ಹೇಗಿತ್ತು ಅಂದರೆ, ಅವಾಗ ವೀಡಿಯೋ ಮಾಡಲಿಲ್ಲ. ಆ ವಿಡಿಯೋ ಇದ್ದಿದ್ರೆ ನೋಡ್ತೀನಿ ಒಂದು ಸಾರಿ. ಆ ಮನೆಗೆ ಹೋದಾಗ ಹೆಂಗಿತ್ತು ಮನೆ, ಇವತ್ತು ಎಲ್ಲ ಒಂದು ಪೊಸಿಷನ್ಗೆ ಹೆಂಗೆ ತಂದೆ, ಹೇಗೆ ವೀಲ್ಚೇರಲ್ಲಿ ನಾನು ಇದನ್ನೆಲ್ಲ ಮಾಡಿದೆ ಅಂತ ಒಂದು ಕಡೆ ಪ್ರೌಡ್ ಫೀಲ್ ಆಗುತ್ತೆ. ಹೆಂಗಪ್ಪ ಬದುಕ್ತೆ ಅಂದರೆ, ದುಡ್ಡಿದಾಗ ಬದುಕೋದು ಬೇರೆ, ದುಡ್ಡು ಇಲ್ಲದೆ ಕೈ ಕಾಲು ಇಲ್ಲದೆ ವೀಲ್ಚೇರಲ್ಲಿ ಇದ್ಕೊಂಡು ಬದುಕೋದು ಬೇರೆ ಇದೆ ಅಲ್ವಾ. ಸೊಂಟನೇ ಸ್ವಾಧೀನ ಇಲ್ಲ. ಸೊ ಎರಡು ಕೈನ ಇಟ್ಕೊಂಡು
ಬದುಕು ನಡೆಸ್ತೀನಿ ಅಂದರೆ ಯಾರಾದರೂ ನಗ್ತಾರಷ್ಟೇ. ಕೆಲವೊಬ್ರು ನಗ್ತಾರೆ ನಾನು ನೋಡಿದ್ರೆ, ನಿನ್ನ ಕೈಲೂ ಆಗುತ್ತಾ ಅಂತ. ನಾನು ಎಷ್ಟು ಜನ ಹಿಂಗೆ ಅಣಕಿಸಿರೋದು. ಬಟ್ ಆದರೂ ಏನೋ ಗೊತ್ತಿಲ್ಲ, ದೇವರು ಈ ಒಂದು ಮಟ್ಟಕ್ಕೆ ಹೆಂಗೆ ತಂದ, ಹೇಗೆ ಬದಲಾದೆ, ಹೇಗೆ ಜೀವನ ಮಾಡ್ತಾಯಿದ್ದೀನಿ ಅಂತ ನೆನಪಿಸ್ಕೊಂಡಾಗೆಲ್ಲ ಒಂಥರ ಒಂದು ಕಡೆ ಆಶ್ಚರ್ಯ ಆಗುತ್ತೆ, ಒಂದು ಕಡೆ ಖುಷಿ ಆಗುತ್ತೆ. ಪಾಪ ಒಂದು ಜೀವನ ಮಟ್ಟನ ಹೇಗೆ ತೊಗೊಂಡು ಬಂದ್ಬಿಟ್ಟು ಇಲ್ಲಿಂದ ಸಾಕ್ತಾ ಇದ್ದೀನಿ ನಾನು ಅಂತ ಅನಿಸುತ್ತೆ. ದೇವ್ರು ಇದೇ ಥರ ಜೀವನನ ಸಾಗಿಸೋ ಬಗ್ಗೆ ನಂಗೆ ಧೈರ್ಯ ಕೊಡಲಿ ಅಂತ ನೀವು ಕೂಡ ಹಾರೈಸಿ. ತುಂಬ ಜನ ನನ್ನನ್ನು ನೋಡಿ ನಿಮ್ಗೆ ಒಳ್ಳೇದಾಗಲಿ ಅಂತ ತುಂಬ ಜನ ಹಾರೈಸಿದ್ದೀರಾ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಅಪ್ಪ ನನ್ನ ಕಡೆಯಿಂದ. ನಾನು ಇವಾಗ ಟೈಮ್ 10:45 ಇವಾಗ ಉಪ್ಪಿಟ್ಟು ಕುದೀತಾ ಇದೆ. ಅಂದರೆ ನೀರು ಕುದಿಯೋಕ್ಕಿಟ್ಟು ಬಂದಿದ್ದೀನಿ. ಇವಾಗ ಹೋಗ್ಬಿಟ್ಟು ರವೆ ಹಾಕ್ಬೇಕು ಅದರೊಳಗಡೆ. ಸೊ ಅದಾದಮೇಲೆ ಬೆಂಗಳೂರಿಗೆ ಹೋಗ್ಬಿಟ್ಟು ಆಧಾರ್ ಅಡ್ರೆಸ್ನ ಚೇಂಜ್ ಮಾಡಿಸ್ಬೇಕು. ಸೊ ಅದಾದಮೇಲೆ ಆಧಾರ್ ಅಡ್ರೆಸ್ ಚೇಂಜ್ ಆದರೆ ಒಂದು ಒಳ್ಳೆಯದು, 2 ಕೆಲಸ ಆಗುತ್ತೆ ಅದರಿಂದ. ಸೊ ಏನಾಗುತ್ತೆ ಅಂತ ಹೋಗಿ ನೋಡುವ. ಅಲ್ಲಿ ಬೇರೆ ಮೆಟ್ಲಿದೆ, ಏನು ಕತೆನೋ ಏನೋ, ಹೆಂಗೆ ಹೋಗೋದೇನೋ, ಎಲ್ಲೋದ್ರು ಇದೊಂದು ಪ್ರಾಬ್ಲಮ್ ಅಪ್ಪ. ಸೊ ಮೊನ್ನೆ ಅಷ್ಟೇ ಒಬ್ರು ಕೇಳ್ತಾಯಿದ್ರು ನನ್ನನ್ನು, ಬಿಸಿ ಬಿಸಿ ಉಪ್ಪಿಟ್ಟು ರೆಡಿಯಾಗಿದೆ. ಇವಾಗ ಸ್ವಲ್ಪ ಕಡಲೆಬೇಳೆ ಸೀದೋಯ್ತು, ಏನು ಮಾಡೋದು ಕಾಣಿಸ್ತಿಲ್ಲ. ಅದು ಒಗ್ಗರಣೆ ಹಾಕ್ಬೇಕಾದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಉಪ್ಪಿಟ್ಟು. ಉಪ್ಪಿಟ್ಟು ರೆಡಿ ಆಯಿತು. ನನಗೇನೇನೋ ಡಾಕ್ಯುಮೆಂಟ್ ಬೇಕಾಗಿತ್ತು, ಹಂಗಾಗಿ ಎಲ್ಲ ಹುಡ್ಕೋತಾ ಇದ್ದೆ. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೋಬೇಕಲ್ಲ. ಸೊ ಅದಕ್ಕೆ 11:30 ಆಗೇ ಹೋಯ್ತು ನೋಡಿ ಟೈಮ್. ಇವಾಗ ತಿಂದ್ಬಿಟ್ಟು ಡಾಕ್ಯುಮೆಂಟ್ಸು ಇಟ್ಕೊಂಡಿದ್ದೀನಿ, ತೊಗೊಂಡೋಗಿ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕು. ಈಗ ಅದೆಂಥ ತಲೆನೋ ಏನೋ ಹೋಗುತ್ತೆ, ಡಾಕ್ಯುಮೆಂಟೇ ಮಾಡ್ಬಿಟ್ಟು ಹೋಗಿದ್ದೀನಿ. ಹೋಗಿ ವಾಪಸ್ ಬಂದಿದ್ದು ಹೋಗುತ್ತೆ, ಅರ್ಧ ದಿನ ಇಲ್ಲೇ ವೇಸ್ಟ್ ಆಗಿಬಿಡ್ತು. ಅಲ್ಲೋಗಿ ಇಲ್ಲೋಗಿ ಯಾವ ಕೆಲಸನೂ ಆಯ್ತಲ್ಲ, ಸುಮ್ಮನೆ ಆದಾಗ ಹಣ್ಣು ಕಟ್ ಮಾಡ್ಕೊಂಡು ಬಂದೆ, ಸುಮ್ಮನೆ ತಿನ್ಕಡೆ. ಆ್ಯಕ್ಚುಲಿ ನಾನು ಎಲ್ಲಿ ಬಂದಿದ್ದೀನಿ ಅಂದರೆ, ಸೊ ಇಲ್ಲಿಂದ ಒಂದು ಲೆಟ್ರ್ ತೊಗೊಂಡೋಗ್ಬೇಕು. ಆವಾಗಲೇ ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡೋಕ್ಕಾಗೋದಂತೆ. ಅದಕ್ಕೋಸ್ಕರ ವೇಟಿಂಗಲ್ಲಿದ್ದೀನಿ. ಊಟಕ್ಕೆ ಹೋಗಿದ್ದಾರೆ ಅವರು. ಸರಿ ಊಟನೇ ಮಾಡಿಲ್ಲಪ್ಪ, ಏನೋ ಗೊತ್ತಾಯ್ತಲ್ಲ ಏನು ಮಾಡ್ತಾಯಿದ್ದೀನಿ. ಮೊನ್ನೆ ತಾನೇ ರಿಮೋಟ್ ಕೊಡ್ಸಿದ್ದ ಹೊಸದು, ಅದನ್ನು ನಮ್ಮ ಮನೆಗೆ ಒಬ್ರು ಬರ್ತಾರೆ, ನಮ್ಮ ಮನೆಗೆ ಬರ್ತಾರಲ್ಲ ಅವ್ರು ಆಟೋದವ್ರೊಬ್ರು, ಅವ್ರ ಹತ್ರ ಆಟ ಆಡ್ಕೊಂಡು ಹೋಗ್ಬಿಟ್ರು. ರಿಮೋಟಲ್ಲಿ ಹೊಡೆದವನೇ, ರಿಮೋಟ್ ಮುದ್ದೆಗೆ ಪಡಕ್ ಮುರಿದೋಯ್ತು. ಹೊಸ ರಿಮೋಟ್ 300 ರೂಪಾಯಿ ವೇಸ್ಟ್ ಆಯ್ತಾ. ಅದನ್ನು ಕಿತ್ತು ಮೂಲೆಗೆ ಎಸದ್ನ. ಇವಾಗ ಮೊಬೈಲ್ ಹಿಡ್ಕೊಂತಾನೆ, ಮೊಬೈಲಲ್ಲಿ ಚೇಂಜ್ ಮಾಡ್ಕೊತಾ ಇರ್ತಾನೆ. ಏನಾದ್ರು ಗಮನಿಸ್ಲಿಲ್ಲ ಅಂದ್ರೆ ಏನು ಮಾಡ್ತಾನೆ, ಇದು ಇಂಟ್ರೆಸ್ಟ್ ಆಗಿರೋದು ಮೊಬೈಲ್ ತಾನೆ, ಬೇಗ ಬೇಗ ನೋಡ್ಬೋದಲ್ಲ. ಆ ತಕ್ಷಣಕ್ಕೆ ಅಲ್ಲಿಗೆ ಶಿಫ್ಟ್ ಆಗ್ಬಿಟ್ಟಿರ್ತಾನೆ ಟಿವಿಯಿಂದ. ಅಯ್ಯೋ ತಲೆ ತಿಂದು ಗೊಬ್ಬರ ಮಾಡ್ತಾನೆ ನಾವು. ಇಲ್ಲೇ ಕೇಳಿಸ್ಕೊತಾವ್ರೆ, ನೋಡ್ತಿರ್ತಾರಲ್ಲ ಇದು. ಅದೇ 3 times 3 language ಕಾಪರೇಟಿಂಗ್ ಬರೀಬೇಕು ಒಂದೊಂದು ಪೇಜ್. ಬರೀ ಹೋಗು ನಾನು. ಆಮೇಲೆ 2 to 13 2 to 12 ಅವ್ನಿಗೆ ಅಷ್ಟೇ ಬರೋದು. 2 ಟೇಬಲ್ಸ್ ಬರೀಬೇಕು 3 times. ಕೇಳಿಸ್ಕೊತಾನ ಎಲ್ಲ ಕೇಳಿಸ್ತಾ? ಅಷ್ಟು ಬರ್ಬಿಟ್ಟು ಅಷ್ಟು ಬರ್ದಾದ್ಮೇಲೆ ಫೋನ್ ಮಾಡ್ರಿ ಮ್ಯಾಮ್. ಅದನ್ನ ಬರೆಯಕ್ಕೆ 3 hour ತಗತ್ತೇನೆ ಇವಾಗ. 3 hour ತಗೊಳ್ಳಿ, ಅದಕ್ಕೆ ನಾನು ಫೋನ್ ಮಾಡಿ ನಿಮ್ಗೆ ಇವಾಗ. 3 hour ನಿಜ ತಗತಾನೆ. ಅವನಷ್ಟು ತಗೊಂಡ್ ಬರೆದ್ಮೇಲೆ ನನಗೆ ಫೋನ್ ಮಾಡಿ. ಅಲ್ಲ ನನಗೆ ರಾತ್ರಿ ಆಗಿರುತ್ತೆ. ಏನ್ ಮಾಡ್ತಾನೆ ಗೊತ್ತಾ, ಒಂದ್ ಚಾಪೆ ಹಾಸ್ಕೊಬಿಡ್ತಾನೆ, ಒಂದ್ ಬೆಡ್ಶೀಟ್ ಹಾಸ್ಕೊಬಿಡ್ತಾನೆ, ಚಡ್ಡಿ ಪ್ಯಾಂಟ್ ಎಲ್ಲ ಬಿಚ್ಚಾಕ್ಬಿಡ್ತಾನೆ. ಅವಾಗ ಹಾಸ್ಕೊಂಡು ಹಿಂಗ್ ಬರಿಕೊಳ್ಳೋದು ಹಿಂಗೆ. ರಾಜವಂಶದವ್ರ ಮನೆ ಕತ್ತ ಗೊತ್ತಲ್ಲ ನಿಮ್ಗೆ, ಹಂಗೆ ಮಲ್ಕೊಂಡು ಟಿವಿ ಅನ್ಕೊಂಡು ನೋಡ್ಕೊಂಡ್ ಕೂತಿರ್ತಾನೆ. ಹೇಳ್ರಿ ಮ್ಯಾಮ್ ಇವಾಗ ಅಷ್ಟು ಕೆಲಸ ಮಾಡಕ್ಕೆ. ಹೋಗ್ ಮಾಡೋದು, ಹೋಮ್ವರ್ಕ್ ಮಾಡೋದು ಬಿಡ. ಅಯ್ಯೋ ಚೀಟೆ ಮಾಡೋದು ಬಿಡು. ಮಿಸ್ಸಿಲ್ ಮಾತಾಡ್ತಾವ್ರೆ. ಮಾಡ್ತೀನಿ, ಹೇಳ್ಕೊಳಪ್ಪ ಇದು ಬಟ್ಟೆ. ಸರಿ ಸರಿ ಅಷ್ಟು ಬರ್ದಾದ್ಮೇಲೆ ನನಗೆ ಫೋನ್ ಮಾಡಕ್ಕೆ ಹೇಳಿ. ಸರಿ ಸರಿ ಮ್ಯಾಮ್. ಸರಿ ಮ್ಯಾಮ್ ಆಯ್ತು. ಓಕೆ ಬಾಯ್. ಎಲ್ಲಿ ಮ್ಯಾಮ್ ಬರಿತಾನೆ ಇಲ್ಲ, ತಲೆ ತಿನ್ಕೊಂಡು ಅಲ್ಲಿ ಟಿವಿ ನೋಡ್ಕೊಂಡು ಮೊಬೈಲ್ ಅದಾದ್ಮೇಲೆ ಇದು ಇದಾದ್ಮೇಲೆ ಅದು ಅನ್ಕೊಂಡು ಆಟ ಆಡ್ಕೊಂಡು ಕುತ್ಕೋತಾನೆ. ಹೌದೇನು? ನೋಡಿ ಕೇಳಿಸ್ಕೊಂಡು ಬರೀಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕಂತ ನನಗೆ ಗೊತ್ತು. ಗೊತ್ತಾಯ್ತಲ್ಲ.
ಲ್ಯಾಂಗ್ವೇಜ್ ಕಾಪಿ ರೈಟಿಂಗ್ ಬರೆದ್ಬಿಟ್ಟು ದಿನ ಟೇಬಲ್ಸ್ ಈ ಎಲ್ಲ ಬರೆಯಕ್ ಹೇಳಿ ದಿನ. ಹಾಂ ದಿನ ಬರಬೇಕು. ದಿನ ಬರ್ದಿಲ್ವಲ್ಲ ಎಲ್ಲ 3 ಟೈಮ್ಸ್ ಬರೀಲಿ ಇವಾಗ. ಮ್ಯಾಮ್ ಯಾರು ಎಷ್ಟು ದಿನ ಆಯ್ತು ಗೊತ್ತಾ ಮ್ಯಾಮ್, ಟ್ಯೂಷನ್ಗೂ ಬಂದಿಲ್ಲ ಏನಿಲ್ಲ, ಕತ್ತೆ ಮರಿ ಇದು. ಹಾಂ ಹಬ್ಬ ತಪ್ಪಿದ್ರು ಹೋಳಿಗೆ ತಪ್ಪಿರಲ್ಲ. ಅಲ್ಲಿ ನೋಡಿ ಬೋಲ್ಡ್ ಹಾಕಿದ್ಬಿಟ್ಟು ನಾನು ಓದಿದ್ನ ತೆಗ್ದ್ಬಿಟ್ಟು ಹೋದ್ಬಿಟ್ಟ. ಬಿಸಿ ಬಿಸಿ ಹೋಳಿಗೆ ಹೆಂಗೈತಪ್ಪ ಪಾಪ? ಕೊಡ್ತಾ ಇದ್ದ. ಈಗ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೇವಾಗ ಮಾಡ್ಕೊಡ್ತಾರೆ, ಇವಾಗಲೇ ಮಾಡ್ಕೊಬರೋದು. ಎಬ್ರಿಸಲೇ ಪೂರಿ ಎಬ್ರಿಸ. ಇಲ್ಲೇನು ಗ್ರಿಪ್ ಸಿಗ್ತಲ್ಲ. ನೀರು ಕೊಟ್ಟಿತ್ತು. ಏಯ್ ಒರ್ಸ್ಕೊಳಕಲ್ಲ ಇದು ಕೊಡು. ಅಯ್ಯೋ ಅದು ಇದು ವರ್ಷಕ್ಕೆ ಮಾತ್ರ ಇರೋದು. ಇವನೇನೆ ತಗೊಂಡೋಗಿ ಅತ್ತಾಗ ಎಸ್ಬಿಡ್ತಾನ ನಾನು. ಮುಂದೆ ಈ ಕಡೆ ಚೆನ್ನಾಗೈತೆ ಇದಕ್ಕಿಂತ. ಏ ಬಟ್ಟೆ ಮಾಡ್ದು